ಕಮಿಷನ್ ಕೇಳಿದ ನಿಜ ಆದ್ರೆ ನಾನು ರಾಜಕೀಯ ನಿವೃತ್ತಿ ಮಾಡ್ತೀನಿ, ಮಂತ್ರಿ ಸ್ಥಾನ ಅಷ್ಟೇ ಅಲ್ಲ ರಾಜಕೀಯನೇ ಬಿಟ್ಟು ಬಿಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಒಂದು ಮಾತು ಹೇಳಿ, ಅವ್ರ ಮನಸ್ಸಾಕ್ಷಿಗೆ ಅವರೇ ಕೂತ್ಕೊಂಡ್ಬಿಟ್ಟು ಒಂದು ಮಾನವೀಯತೆ ದೃಷ್ಟಿಯಿಂದ ಅವರು ಕೇಳಿದ್ದಾರೆ, ಅವ್ರ ಅಣ್ಣ ತಮ್ಮಂದ್ರು ಕೇಳಿದಾರೆ, ಅವ್ರ ಪಿ ಎಗಳು ಕೇಳಿದ್ದಾರೆ, ಯಾವ ವಿಚಾರ ಆದರೂ ಕೂಡ ಎಂಕ್ವೈರಿ ಆಗಲಿ. ಮತ್ತು ಒಂದು ಮಠಾಧೀಶರು ಆ ಮಾತು ಹೇಳಬೇಕು ಅಂತಂದರೆ ಬೀದಿಗೆ ಬಂದು, ಯಾರು ಕೂಡ ಮಠಾಧೀಶರು ರಾಜಕೀಯಕ್ಕೆ ಸಂಬಂಧ ಬರಲ್ಲ. ಅವರೇನು ಎಲೆಕ್ಷನ್ ನಿಂತ್ಕೊಳ್ತಾರೆ ನಾಳೆ ತಂಗಡಿಗೆ ವಿರುದ್ಧ ಏನಾದರೂ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಅವ್ರ ಮೇಲೆ ಆರೋಪ ಮಾಡಲಿಕ್ಕೆ ಅದೆಲ್ಲ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಮಾತಾಡೋದೇ ಬೇಡ. ಎಂಕ್ವೈರಿಗೆ ಅವರು ಒಂದು SIT ಆರ್ಡರ್ನ ಮುಖ್ಯಮಂತ್ರಿಗಳ ಮೂಲಕ ಕೇಳಿ ಒಂದು ಎಂಕ್ವೈರಿ ಮಾಡಲಿಕ್ಕೆ ಪ್ರಯತ್ನ ಮಾಡಲಿ. ಅವರು ತಂಗಡಿಗೆ ರಾಜೀನಾಮೆ ಕೊಡಬೇಕಂತ ಹೇಳ್ತೀವಿ. ಅಂದರೆ ನಾನು ನೋಡಿ, ರಾಜೀನಾಮೆ ಕೊಡೋದಕ್ಕಿಂತ ಕೂಡ ಪ್ರತಿಯೊಂದು ವಿಷಯಕ್ಕೆ ರಾಜೀನಾಮೆ ಕೊಡಿದ್ರೆ ಅವ್ರು ರಾಜೀನಾಮೆ ಇಲ್ಲ, ನಾವು ರಾಜೀನಾಮೆ ಕೊಡಂದ್ರೂ ಕೂಡ ಅವ್ರು ಕೊಡಲ್ಲ. ಇವಾಗ ಮುಖ್ಯಮಂತ್ರಿನ ಮುಡ ಹಗರಣದಲ್ಲಿ ಪಾದಯಾತ್ರೆಗಳು ಮಾಡಿದರೂ ಕೂಡ ಅವರು ಮಂಡಿಗೆ ಕುಂತಿದ್ದಾರೆ. ಯಾಕೆಂದರೆ ಸ್ವತಃ ಅವರೇ ಹಗರಣದಲ್ಲಿರೋ ಸಮಯದಲ್ಲಿ ಮಂತ್ರಿಗಳ ಹತ್ರ ಅವರು ರಾಜೀನಾಮೆ ಎಲ್ಲಿಂದ ತಗೊತಾರೆ? ತಂಗಡಿಗೆ ಅವ್ರನ್ನ ನೀವು ಕರ್ಕೊಂಡು ಹೋದವರು, ಅವಾಗಿನ ತಂಗಡಿಗೂ ಈಗಿನ ತಂಗಡಿಗೂ ಏನು ಅನ್ಸುತ್ತೆ? 100ಕ್ಕೆ 100 ವ್ಯತ್ಯಾಸ. ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರ ಸ್ಟೈಲ್ಸು ಮತ್ತು ಕಂಪ್ಲೀಟ್ ಅಂದರೆ ಅವರು ಸಂಪೂರ್ಣ ಬದಲಾಗಿಬಿಟ್ಟಿದ್ದಾರೆ ಮತ್ತು ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಮಾತಾಡೋದು ಚೆನ್ನಾಗಿ ಕಲ್ತಿದ್ದಾರೆ ಅಷ್ಟೇ. ಇನ್ನೊಂದು ಕಡೆ ಕೆಳಗಡೆ ವೇಟ್ ಮಾಡ್ತಾ ಇದ್ದಾರೆ, ತಪ್ಪಾಗುತ್ತೆ. DK ಶಿವಕುಮಾರ್ ಕೆಲವರು ಅಂದರೆ ನೋಡಿ, ಅವ್ರ ಪಕ್ಷದ ಆಂತರಿಕ ವಿಚಾರಗಳು ನಾನು ಮಾತಾಡೋದು ಕರೆಕ್ಟ್ ಅಲ್ಲ ಅಷ್ಟೇ.